ಸಂಘಟನೆಯಲ್ಲಿ ಅಥವಾ ಹಿಂದೂ ಸಂಘಟನೆಯ ಒಂದು ಕಾರ್ಯಕರ್ತರಾಗಿ ಗುರುತಿಸೋರನ್ನ ನೀವು ಗುರಿಯಾಗಿ ಇಟ್ಕೊಂಡು ಮಾಡುವಂಥದ್ದು ನಿಜಕ್ಕೂ ಖಂಡನೀಯ. ಯಾಕಂದರೆ ಇವತ್ತು ನಾವಿಬ್ಬರೂ ಒಂದೇ ಕಡೆಯಲ್ಲಿರೋದು. ಯಾರು ಅಕ್ರಮವಾಗಿ ದೇಶದೊಳಗೆ ಬರ್ತಾ ಇದ್ದಾರೆ, ರಾಷ್ಟ್ರ ಒಳಗೆ ಬರ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಮತ್ತು ಕನ್ನಡಿಗರು ಇಲ್ಲಿ ಕರ್ನಾಟಕದಲ್ಲಿ ನಾವು ಕನ್ನಡಿಗರೇ ಇರಬೇಕು ಅಂತ ಭಾಳ ದೊಡ್ಡ ಹೋರಾಟ ನಡೀತಾ ಇದೆ. ಆದರೆ ಇವಾಗ ಅಕ್ರಮವಾಗಿ ವೆಸ್ಟ್ ಬೆಂಗಾಲಿಂದ ಬರ್ತಾ ಇರೋದು ಅಥವಾ ಎಲ್ಲೋ ಬೇರೆ ಕಡೆಯಿಂದ, ವೆಸ್ಟ್ ಬೆಂಗಾಲಿಂದ ಬರ್ತಾ ಇಲ್ಲ ಇವರು, ನಿಜಕ್ಕೂ ಬಾಂಗ್ಲಾದೇಶದಿಂದ ಬರ್ತಾ ಇರೋವಂಥದ್ದು ಒಂದು ಸಸ್ಪಿಷನ್, ಆರೋಪ ಇದೆ. ಅದು ಏನು ಗಂಭೀರವಾದಂಥ ಆರೋಪ, ನಾವು ಯಾವುದೇ ಒಂದು ನೆಲೆಗಟ್ಟಿಲ್ದೇ ಆರೋಪವನ್ನು ಮಾಡ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಇವರು ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಏನು ಸಂಘಟನೆಗಳು ನಿಮ್ಮ ಸಹಾಯಕ್ಕಾಗಿ ನಿಂತಿದ್ದಾವೆ, ಅವರ ಒಂದು ಏನು ಸಹಾಯ ಇದೆ, ಒಂದು ನಿಮ್ಮ ಒಂದು ಹೋರಾಟ ತಕ್ಕ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬದಲು ನೀವು ನಿಜವಾದಂಥ ಇವತ್ತು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇರೋ ಮೇಲೆ ಕ್ರಮ ತಗೊಳ್ಳಿ ಅಂತ ನಮ್ಮ ಒಂದು ಆಗ್ರಹ. ಅಷ್ಟು ನಾವೆಲ್ಲರೂ ನಾಯಕರಾಗಿ ನಮ್ಮ ನಡವಳಿಕೆ, ನಮ್ಮ ಎಲ್ಲ ಕಾರ್ಯಕರ್ತರು ಇರ್ಬೋದು, ನಮ್ಮ ಅಡಿಯಲ್ಲಿರುವಂಥದ್ದು ಎಲ್ಲ ಇಲಾಖೆಗಳು ನೋಡಿಕೊಳ್ಳು, ಅವರು ಕೂಡ ಅದೇ ರೀತಿ ವರ್ತಿಸುವಂಥದ್ದು ಸಹಜವಾಗಿ ಆಗೇ ಆಗುತ್ತೆ. ಮೇಲ್ಮಟ್ಟದಲ್ಲೇ ಇವತ್ತು ಗೃಹ ಮಂತ್ರಿಗಳು ಹಿಂದೂ ಸಂಘಟನೆಗಳ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಹಿಂದೂ ಸಂಘಟನೆ ವಿರುದ್ಧವಾಗಿ ಮಾತಾಡುವಂಥದ್ದು ನೋಡಿ ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ಒಂದು ಅರಿವನ್ನು ಬಂದಿರ್ಬೋದು. ನಾವು ಹಿಂದೂ ಸಂಘಟನೆ ಮೇಲೆ ಕ್ರಮ ತಗೊಂಡ್ರೆ ಬಹುಶಃ ಇದು ನಮ್ಮ ಒಂದು ಗುಡ್ ವಿಲ್ ಜನರೇಟ್ ಮಾಡೋದಕ್ಕೆ ಒಂದು ಒಳ್ಳೆ ಮಾರ್ಗ ಅಂತ ಒಂದು ರೀತಿಯ ಮಾಹಿತಿ ಬಂದಿರ್ಬೋದು. ಅದಕ್ಕಾಗಿ ಇವರು ಇಂಥ ಕ್ರಮಗಳು ತಗೋತಾ ಇದ್ದಾರೆ ಅಂತ ಇವತ್ತು ಸ್ಪಷ್ಟವಾಗಿ ನಮಗೆ ಮೈಸೂರಿನಲ್ಲಿ ಕಾಣ್ತಾ ಇದೆ.